ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 32 ಇದರಲ್ಲಿ ಪಿಕ್ಚರ್ಗೆ ಯಾವ ರೀತಿಯಾಗಿ ಎಫೆಕ್ಟನ್ನು ಹಾಕೋದು, ಬೇರೆ ಬೇರೆ ಆದಂಥ ಒಂದು ಎಫೆಕ್ಟನ್ನು ಯಾವ ರೀತಿ ಅಪ್ಲೈ ಮಾಡೋದು, ಫ್ರೀ ಸೆಟ್ ಇರ್ಬೋದು, ಸ್ಯಾಡೋ, ರಿಫ್ಲೆಕ್ಷನ್, ಆಮೇಲೆ ಗ್ಲೋ, ಸಾಫ್ಟ್ ಎಡ್ಜಸ್, ಆಮೇಲೆ ಬೆವೆಲ್, 3D ಎಫೆಕ್ಟ್, ಇವುಗಳನ್ನು ಯಾವ ರೀತಿ ಪಿಕ್ಚರ್ಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನಾನು ಕಳೆದ ಕ್ಲಾಸಿನಲ್ಲಿ ವಿವರಣೆ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಆ ಕ್ಲಾಸನ್ನು ಇನ್ನೂ ಯಾರು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸ್ದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ, ತಾವು ಲಿಂಕನ್ನು ಓಪನ್ ಮಾಡಿ ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 33. ಇಂದಿನ ಕ್ಲಾಸಲ್ಲಿ ನಾನು ಪಿಕ್ಚರ್ ಲೇಔಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವೀಗ ಪಿಕ್ಚರ್ ತಗೋತಿರ್ತೀವಿ ಡಾಕ್ಯುಮೆಂಟ್ಸ್ದಲ್ಲಿ, ಅವುಗಳ ಲೇಔಟನ್ನು ಯಾವ ರೀತಿ ಚೇಂಜ್ ಮಾಡೋದು, ಸ್ಮಾರ್ಟ್ ಆರ್ಟ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು, ಈಸಿಯಾಗಿ ನಾವು ಏನು ಮಾಡ್ಬೋದು, ಎಷ್ಟು ಬೇಕಾದಷ್ಟು ನಾವು ಪಿಕ್ಚರ್ ಆ್ಯಂಡ್ ಡಾಕ್ಯುಮೆಂಟ್ಸಲ್ಲಿ ತೊಗೋಬೋದು, ಅಷ್ಟನ್ನು ನಾವು ಏನು ಮಾಡ್ಬೋದು, ಲೇಔಟ್ ಹಾಕಿ ತೋರಿಸ್ಕೋಬೋದು. ಸ್ಮಾರ್ಟ್ ಆರ್ಟ್ ಆಗಿ ಅದ್ರ ಬೇರೆ ಬೇರೆ ಅಂತ ಒಂದು ಏನು ಬರ್ತಾವೆ, ಲೇಔಟ್ ಬರ್ತವೆ, ಸ್ಮಾರ್ಟ್ ಆರ್ಟ್ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಅವುಗಳನ್ನ ಯಾವ ರೀತಿಯಾಗಿ ಸ್ಮಾರ್ಟ್ ಆರ್ಟ್ದಲ್ಲಿ ಈಸಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಿನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋವನ್ನು ನೋಡಿರಿ. ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ತಾವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾಯಿದ್ದೀನಿ. ಮೊದಲು ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ MS ವರ್ಡ್ ಓಪನ್ ಮಾಡಿದ ನಂತರ ನಾವು ಎಲ್ಲಿ ಬರಬೇಕಂದ್ರೆ ಇಲ್ಲಿ ಇನ್ಸರ್ಟ್ದಲ್ಲಿ ಬರಬೇಕು. ಓಕೆ, ಸೊ ಇದು ಇನ್ಸರ್ಟ್ದಲ್ಲಿ ಬಂದು ಇಲ್ಲಿ ಪಿಕ್ಚರ್ ಬರಬೇಕು. ಆಮೇಲೆ ಪಿಕ್ಚರ್ ನಂತರ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ದಿಸ್ ಡಿವೈಸ್ ಹತ್ರ ಬರ್ತದೆ. ಓಕೆ, ಸೊ ಈ ದಿಸ್ ಡಿವೈಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಪಿಕ್ಚರ್ ಗ್ಯಾಲರಿ ಓಪನ್ ಆಗಿರ್ತದೆ. ಸೊ ನಂದು ಪಿಕ್ಚರ್ ಗ್ಯಾಲರಿ ಇಲ್ಲಿ ನಾನು ಓಪನ್ ಮಾಡಿದ್ದೀನಿ. ಸೊ ನೀವು ಕೂಡ ನಿಮ್ಮ PC ಯಲ್ಲಿ ಅಥವಾ ಲ್ಯಾಪ್ಟಾಪ್ದಲ್ಲಿ ಪಿಕ್ಚರ್ ಗ್ಯಾಲರಿನ ಈ ಥರ ಓಪನ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಪಿಕ್ಚರ್ ಬೇಕಲ್ಲ ಅವನ್ನೆಲ್ಲ ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಒಂದಕ್ಕಿಂತ ಹೆಚ್ಚು ಪಿಕ್ಚರ್ಸ್ಗಳನ್ನ ನಾವು ಡಾಕ್ಯುಮೆಂಟ್ನಲ್ಲಿ ತೆಗೆದುಕೊಳ್ಬೇಕೆಂದರೆ ನಾವು ಏನು ಮಾಡಬೇಕಂದ್ರೆ, ಒಂದು ಪಿಕ್ಚರನ್ನು ಮೊದಲು ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ನೀವು ಏನು ಮಾಡಬೇಕಂದ್ರೆ ಕಂಟ್ರೋಲ್ ಪ್ರೆಸ್ ಮಾಡಬೇಕು. ಕೀಬೋರ್ಡ್ದಲ್ಲಿರ್ತಕ್ಕಂಥ ಕಂಟ್ರೋಲ್ ಪ್ರೆಸ್ ಮಾಡಿರಿ ಮತ್ತು ನಿಮಗೆ ಬೇಕಾದಂಥ ಇಮೇಜ್ ಯಾವುದಲ್ಲ ಅಥವಾ ಪಿಕ್ಚರ್ ಯಾವುದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಓಕೆ, ನಮಗೆ ಬೇಕಾದಂಥದ್ದು ನಾವು ಮತ್ತೆ ಸ್ಕ್ರಾಲ್ ಮಾಡ್ಕೊಳ್ರಿ ಮೌಸ. ನಿಮಗೆ ಯಾವ ಬೇಕಲ್ಲ ಅದನ್ನು ನೀವು ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಮತ್ತೆ ನೋಡಿರಿ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ನಮಗೆ ಬೇಕಾದಂಥ ಇಮೇಜನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಇನ್ಸರ್ಟ್, ನಾವು ಸೆಲೆಕ್ಟ್ ಮಾಡಿದಂಥ ಇಮೇಜ್ ಲೊಕೇಶನ್ಗಳನ್ನು ಇಲ್ಲಿ ಫೈಲ್ದಲ್ಲಿ ತೋರಿಸ್ತದೆ. ನಾವು ಎಷ್ಟೆಷ್ಟು ಇಮೇಜ್ ತೊಗೊಂಡೀವಲ್ಲ ಅನ್ನೋದು ತೋರಿಸ್ತದೆ, ಯಾವ ಸೆಲೆಕ್ಟ್ ಮಾಡ್ಕೊಂಡೇವ್ ಅನ್ನೋದು. ಅದ್ರ ನಂತರ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವೇನು ಮಾಡ್ಕೋಬೇಕು, ಇಲ್ಲಿ ಇನ್ಸರ್ಟ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಸೊ ಇನ್ಸರ್ಟ್ ಆದ ನಂತರ ಎಲ್ಲನೂ ಬಂದಿರ್ತವೆ. ಸೊ ಇವಾಗ ಎಷ್ಟಾಗಿದೆ ನೋಡಿರಿ, 4 of 4 ಅಂತ ಬಂದಿದೆ. ಇಲ್ಲಿ ಇವಾಗ ಎಷ್ಟು ಬಂದಿದೆ, ಇಲ್ಲಿ 4 of 4. 1 ಪೇಜಲ್ಲಿ ಇರ್ತಕ್ಕಂಥವು 4 of 4 ಅಂದರೆ 4 ಪೇಜಲ್ಲಿ ಪಿಕ್ಚರ್ ಬಂದಿವೆ. ಹಾಗಾದರೆ ಏನು ಮಾಡಬೇಕು, ಈಗ ಪ್ರತಿಯೊಂದು ಪಿಕ್ಚರ್ ನಾವೇನು ಮಾಡ್ಕೋಬೇಕು, ಮೊದಲನೇದಾಗಿ ಪೊಸಿಷನನ್ನು ಹಾಕಬೇಕು. ಓಕೆ, ಫಸ್ಟ್ ಇದನ್ನು ತಗೋತೀನಿ, ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ನಾವು ಏನು ಮಾಡಬೇಕು, ಇಲ್ಲಿ ಪೊಸಿಷನ್. ಓಕೆ, ಸೊ ಈಗ ಒಂದು ಪೊಸಿಷನ್ ಹಾಕ್ತೀನಿ, ಇದನ್ನು ಸೈಜನ್ನು ಕಮ್ಮಿ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಎರಡನೇ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೋತೀನಿ, ಇದಕ್ಕೂ ಕೂಡ ಪೊಸಿಷನ್ ಕೊಡ್ತೀನಿ. ಸೊ ಇದ್ರದ್ದು ಸೈಜನ್ನು ಕಮ್ಮಿ ಮಾಡ್ಕೋತೀನಿ. ಓಕೆ, ಸೊ ಇದಕ್ಕೂ ಪೊಸಿಷನ್ ಹಾಕಬೇಕು, ಯಾವುದಾದ್ರೂ ಒಂದು ಪೊಸಿಷನ್ ಹಾಕಬೇಕು. ಆಮೇಲೆ ಸೈಜನ್ನು ಕಮ್ಮಿ ಮಾಡಿರಿ ಅಥವಾ ಈ ಕಡೆ ಇಡಬಹುದು ನೀವು. ಓಕೆ, ಪೊಸಿಷನ್ ಹಾಕಿದ ನಂತರ ಮೂವ್ ಆಗ್ತವೆ. ಸೊ ಇವಾಗ ನಾವಿಲ್ಲಿ ನಮಗೆ ಬೇಕಾದ ಪ್ಲೇಸ್ದಲ್ಲಿ ನಾವಿಲ್ಲಿ ಮೂವ್ ಮಾಡ್ಕೊಂಡು ಇಡಬಹುದು. ಓಕೆ, ಸೊ ಇನ್ನು ಅದ್ರ ನಂತರ ಇದಕ್ಕೂ ಪೊಸಿಷನ್ ಕೊಡಬೇಕು. ಓಕೆ, ಪ್ರತಿಯೊಂದು ನಾವು ಎಷ್ಟು ಡಾಕ್ಯುಮೆಂಟ್ಸಲ್ಲಿ ಪಿಕ್ಚರ್ ತೊಗೊಂಡಿದ್ದೀವಲ್ಲ ಅವುಗಳಿಗೆ ಪೊಸಿಷನ್ ಕೊಟ್ಟು ಈ ಥರ ನಾವು ರೀಸೈಜ್ ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ. ಓಕೆ, ಪೊಸಿಷನ್ ಮಸ್ಟ್ ಕೊಡಬೇಕಾಗ್ತದೆ, ಆಮೇಲೆ ರೀಸೈಜ್ ಮಾಡ್ಕೋಬೇಕು. ಓಕೆ, ಈಗ ರೀಸೈಜ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಒಂದು ಬಟರ್ಫ್ಲೈಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇದಕ್ಕೂ ಕೂಡ ಏನು ಮಾಡಬೇಕು, ಪೊಸಿಷನ್ ಮತ್ತು ರೀಸೈಜ್. ಓಕೆ, ಇದಕ್ಕೂ ರೀಸೈಜ್ ಮಾಡ್ತೀನಿ. ಸೊ ಇದನ್ನು ಇಲ್ಲಿ ಇಡ್ತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತಂದು ಇಡ್ತೀನಿ. ಸೊ ಈಗ ಕ್ಯಾಟ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದಕ್ಕೂ ಕೂಡ ಒಂದು
ಪೊಸಿಷನ್ ಕೊಡ್ತೀನಿ. ಕೊಟ್ಟ ನಂತರ ಮತ್ತೆ ರೀಸೈಜ್. ಓಕೆ, ಈ ರೀಸೈಜ್ ಈ ಥರ ಮಾಡ್ಕೋಬೇಕು. ಓಕೆ, ರೀಸೈಜ್ ಆಗಿದೆ. ಸೊ ಇವಾಗ ಇದಕ್ಕೂ ಕೂಡ ಏನು ಮಾಡ್ಕೋಬೇಕಿಲ್ಲಿ ಪೊಸಿಷನ್, ಮತ್ತು ಪೊಸಿಷನ್ ಕೊಟ್ಟ ನಂತರ ಏನು ಮಾಡ್ಕೋಬೇಕಾಗ್ತದ, ಇಲ್ಲಿ ಸೈಜನ್ನು ಕಮ್ಮಿ ಮಾಡ್ಕೋಬೇಕು. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇಮೇಜನ್ನು ಸೈಜನ್ನು ಕಮ್ಮಿ ಮಾಡ್ಕೋಬೋದು. ಪ್ರತಿ ಪಿಕ್ಚರ್ಸ್ ಒಂದು ಪೊಸಿಷನ್ ಕೊಟ್ಟು ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ತೊಗೋಬೋದು. ಓಕೆ, ಇನ್ನು ನೆಕ್ಸ್ಟ್ ಕೆಲಸ ಏನು ಮಾಡೋದು ಅಂದ್ರೆ ನಾವಿಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ, ಶಿಫ್ಟ್ ಪ್ರೆಸ್ ಮಾಡ್ಕೋಬೇಕು. ಅಲ್ಲಿ ನಾವು ಡಾಕ್ಯುಮೆಂಟ್ಸ್ದಲ್ಲಿ ಅಟ್ ಎ ಟೈಮ್ಗೆ ಒಂದಕ್ಕಿಂತ ಹೆಚ್ಚು ಇಮೇಜನ್ನು ತರಬೇಕಾಗಿತ್ತು, ಪಿಕ್ಚರ್ ತೆಗೆದುಕೊಳ್ಬೇಕಾಗಿತ್ತಪ್ಪ ಅಂದರೆ ಅಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಬೇಕಾದಂಥ ಪಿಕ್ಚರ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು, ಆಮೇಲೆ ಇನ್ಸರ್ಟ್ ಅನ್ಬೇಕು. ಸೊ ಈಗ ಇಲ್ಲಿ ಬಂದ ನಂತರ ಪೊಸಿಷನ್ ಎಲ್ಲ ಹಾಕಿದ ನಂತರ ರೀಸೈಜ್ ಮಾಡಿದ ನಂತರ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಎಲ್ಲನೂ ಆಲ್ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತರ. ಶಿಫ್ಟ್ ಒಂದು ಸೆಲೆಕ್ಟ್ ಮಾಡ್ಕೋಬೇಕು, ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ. ಅದರ ನಂತರ ಶಿಫ್ಟ್ ಕೀಬೋರ್ಡಲ್ಲಿರ್ತಕ್ಕಂಥ ಶಿಫ್ಟನ್ನು ಪ್ರೆಸ್ ಮಾಡಿ ಹಿಡಿರಿ. ಆಮೇಲೆ ಇಲ್ಲಿ 1 by 1 ಸೆಲೆಕ್ಟ್ ಮಾಡ್ಕೊರಿ. ಮೌಸನ್ನು ಲೆಫ್ಟ್ ಮೌಸ್ ಕ್ಲಿಕ್ ಮಾಡ್ಕೊತ ಹೋಗ್ಬೇಕಾಗ್ತದೆ. ಓಕೆ, ಎಲ್ಲನೂ ಸೆಲೆಕ್ಟ್ ಆಗ್ತವೆ. ಓಕೆ, ಸೊ ಇವಾಗ ಎಲ್ಲನೂ ಸೆಲೆಕ್ಟ್ ಆಗಿದ್ದಾವೆ ನೋಡಿರಿ. ಇದನ್ನ ಎಲ್ಲನೂ ಸೆಲೆಕ್ಟ್ ಆದ ನಂತರ ಇವತ್ತಿನ ಕ್ಲಾಸ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಪಿಕ್ಚರ್ ಲೇಔಟ್. ಸೊ ಇವಾಗ ಇಲ್ಲಿ ಬಂದಿದೆ ನೋಡಿರಿ, ಪಿಕ್ಚರ್ ಲೇಔಟ್ ಅಂತೇಳಿ ಬರ್ತದೆ. ಸೊ ಇವಾಗ ಇಲ್ಲಿ ಕನ್ವರ್ಟ್ ಮಾಡಬೇಕಾಗ್ತದೆ, ಸ್ಮಾರ್ಟ್ ಆರ್ಟ್ದಾಗ ಕನ್ವರ್ಟ್ ಮಾಡೋದು. ನಾವು ತೆಗೆದುಕೊಂಡಂಥ ಪಿಕ್ಚರ್ಗಳನ್ನ ಈ ಒಂದು ಡಯಾಗ್ರಾಮ್ ಬರ್ತಾವಲ್ಲ, ಸೊ ಈ ಒಂದು ಇದರೊಳಗಡೆ ನಾವು ಯಾವ ರೀತಿಯಾಗಿ ಅವುಗಳನ್ನ ಕನ್ವರ್ಟ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಈಗ ಫಸ್ಟ್ ಒನ್ ತೊಗೋತೀನಿ. ಸೊ ಇವಾಗ ಇದನ್ನು ನೋಡಿ ಅಸೆಂಟೆಡ್ ಪಿಕ್ಚರ್ ಅಂತ ಬರ್ತದೆ. ಸೊ ಇವಾಗ ನಾವು ಸೆಲೆಕ್ಟ್ ಮಾಡಿದ ನಂತರ ಏನಾಗ್ತದೆ ಇಲ್ಲಿ ಈ ಪ್ರಕಾರ ನಿಮಗಿಲ್ಲಿ ಸೆಲೆಕ್ಟ್ ಆಗಿರ್ತದೆ ಪಿಕ್ಚರ್. ಓಕೆ, ಒಂದು ಪಿಕ್ಚರ್ ಇರ್ತದೆ, ಅದ್ರ ಜೊತೆಗೆ ಎಲ್ಲಾನು ಪಿಕ್ಚರ್ ಇಲ್ಲಿ ಸೈಡಾಗಿ ಸೆಲೆಕ್ಟ್ ಆಗಿದ್ದಾವೆ. ಓಕೆ, ಸೊ ಫಸ್ಟ್ ಒನ್ ಏನಿದೆ ಇಲ್ಲಿ ಅಸೆಂಟೆಡ್ ಪಿಕ್ಚರ್ ಅಂತೇಳಿ ಬರ್ತದೆ. ಸೊ ಈ ಪ್ರಕಾರವಾಗಿ ಒಂದು ಬಿಗ್ ಸೈಜ್ ಪಿಕ್ಚರ್ ಬರ್ತದೆ, ಉಳಿದುದು ರೌಂಡ್ ಶೇಪ್ದಲ್ಲಿ ಪಿಕ್ಚರ್ ಬರ್ತವೆ, ಜೊತೆಗೆ ಯಾವುದುಗಳೇ ಟೈಟಲ್ ಕೂಡ ಟೆಕ್ಸ್ಟ್ ಹಾಕ್ಬೋದು. ಓಕೆ, ಆಮೇಲೆ ಎರಡನೇ ನಂಬರು ಏನೇನಿದೆ ಸರ್ಕ್ಯುಲರ್ ಪಿಕ್ಚರ್ ಕಾಲ್ ಔಟ್ ಅಂತೇಳಿ ಬರ್ತದೆ. ಒಂದು ದೊಡ್ಡ ಪಿಕ್ಚರ್ ಒಂದು ಪಿಕ್ಚರ್ ಏನಾಗ್ತದೆ ಸರ್ಕಲ್ದಲ್ಲಿ ಬರ್ತದೆ, ಮತ್ತು ಅದಕ್ಕೂ ಟೆಕ್ಸ್ಟ್ ಬರಬಹುದು, ಮತ್ತು ಉಳಿದು ಎಲ್ಲನೂ ಸರ್ಕಲ್ದಲ್ಲಿ ಬಂದಿರ್ತವೆ. ಈ ಪ್ರಕಾರ ನಾವು ಇಟ್ಕೋಬಹುದು. ಸೊ ಇನ್ನು ಪಿಕ್ಚರ್ ಕ್ಯಾಪ್ಷನ್ ಲಿಸ್ಟ್ ಅದು ಬರ್ತದೆ. ಪ್ರತಿಯೊಂದು ಪಿಕ್ಚರ್ ಏನು ಬರ್ತವೆ ರೌಂಡೆಡ್ ರೆಕ್ಟ್ಯಾಂಗಲ್ದಲ್ಲಿ ಬರ್ತವೆ, ಮತ್ತು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಟೆಕ್ಸ್ಟನ್ನು ಹಾಕ್ಬೋದು, ಅವ್ರ ಟೈಟಲನ್ನು ಇಲ್ಲಿ ಬರ್ಕೋಬೋದು. ಓಕೆ, ಸೊ ಇದು ಏನು ಬರ್ತದಪ್ಪ ಅಂದರೆ ಇಲ್ಲಿ ಸ್ನ್ಯಾಪ್ಶಾಟ್ ಪಿಕ್ಚರ್ ಲಿಸ್ಟ್ ಅಂತ ಬರ್ತದೆ. ಸೊ ಇದರಲ್ಲಿ ಈ ಪ್ರಕಾರವಾಗಿ ಏನಾಗ್ತವೆ ಒಂದು ಪಿಕ್ಚರ್ ಇಲ್ಲಿ ಸೆಟ್ ಆಗ್ತವೆ. ಸೊ ಅದರ ನಂತರ ಬರ್ತಕ್ಕಂಥದ್ದು ಸ್ಪೈರಲ್ ಪಿಕ್ಚರ್ ಅಂತ ಬರ್ತದೆ. ಒಂದು ಬಿಗ್ ಸೈಜ್ ಪಿಕ್ಚರ್ ಬರ್ತದೆ, ಜೊತೆಗೆ ಯಾವುದ್ರ ಜೊತೆಗೆ ಇಲ್ಲಿ ಏನಾಗ್ತಾವೆ ಇಲ್ಲಿ ಸೈಜ್ ಪ್ರಕಾರ ಇಲ್ಲಿ ಸೆಟ್ ಆಗ್ತವೆ. ಯಾವ ಹೆಚ್ಚು ಕಡಿಮೆ ಸೈಜ್ ಅದಾವಲ್ಲ ಅದ್ರ ಪ್ರಕಾರ ಇಲ್ಲಿ ಸೆಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಅದರ ನಂತರ ಬರ್ತಕ್ಕಂಥದ್ದು ಕ್ಯಾಪ್ಷನ್ಡ್ ಪಿಕ್ಚರ್. ಓಕೆ, ಪ್ರತಿಯೊಂದು ಏನಾಗಿದ್ದಾವೆ ಒಂದು ಶೇಪ್ ಬಂದಿದೆ, ಒಂದು ಸ್ಕ್ವೇರ್ ಬಂದಿದೆ, ಆ ಸ್ಕ್ವೇರ್ದಲ್ಲಿ ಪಿಕ್ಚರ್ ಇದ್ದಾವೆ. ಸೊ ಅದ್ರ ಕೆಳಗಡೆ ಏನು ಬಂದಿದೆ ಇಲ್ಲಿ ಟೆಕ್ಸ್ಟ್ ಬಂದಿದೆ. ಸೊ ಅದರ ನಂತರ ಏನಿದೆ ಇದೆ ಬೆಂಡಿಂಗ್ ಪಿಕ್ಚರ್ ಕ್ಯಾಪ್ಷನ್ ಅಂತ ಬರ್ತದೆ. ಸೊ ಪಿಕ್ಚರ್ ಮೇಲೆ ಏನು ಬರ್ತದೆ ಇಲ್ಲಿ ಟೆಕ್ಸ್ಟ್ ಬರ್ತದೆ. ಸೊ ಅದರ ನಂತರ ಇಲ್ಲಿ ಓಕೆ ಇಲ್ಲಿ ಬೆಂಡಿಂಗ್ ಪಿಕ್ಚರ್ ಸೆಮಿ ಟ್ರಾನ್ಸ್ಪರೆಂಟ್ ಅಂತೇಳಿ ಬರ್ತದೆ. ಓಕೆ, ನೋಡಿರಿ ಇಲ್ಲಿ ಏನು ಬರ್ತದೆ ಬೆಂಡಿಂಗ್ ಪಿಕ್ಚರ್ ಸೆಮಿ ಟ್ರಾನ್ಸ್ಪರೆಂಟ್ ಟೆಕ್ಸ್ಟ್. ಓಕೆ, ಸೊ ಇದರಲ್ಲಿ ನಾವು ಬೆಂಡಿಂಗ್ ಪಿಕ್ಚರ್ ಬ್ಲಾಕ್ಸ್ ಅಂತ ಬರ್ತದೆ. ಇದರಲ್ಲಿ ನಾವು ಯಾವ್ದು ಬೇಕಲ್ಲ ಅದನ್ನು ನಾವು ಇಲ್ಲಿ ತೊಗೋಬೋದು. ಓಕೆ, ಬೆಂಡಿಂಗ್ ಪಿಕ್ಚರ್ ಕ್ಯಾಪ್ಷನ್ ಲಿಸ್ಟ್. ಸೊ ಈ ಪ್ರಕಾರ ಪ್ರತಿಯೊಂದು ನಾವು ಮಾಡಿ ನೋಡ್ಕೋಬೋದು. ಟೈಟಲ್ ಪಿಕ್ಚರ್ ಬ್ಲಾಕ್ಸ್ ಅಂತ ಬಂದಿರ್ತದೆ. ಫಸ್ಟ್ ಏನು ಬರ್ತದೆ ಟೈಟಲ್ ಬರ್ತದೆ, ಆಮೇಲೆ ಪಿಕ್ಚರ್ ಬಂದಿರ್ತವೆ, ಲಿಸ್ಟ್ ಆಗ್ತದೆ. ಓಕೆ, ಇದು ಪಿಕ್ಚರ್ ಗ್ರಿಡ್ ಅಂತ ಬರ್ತದೆ. ಸೊ ಇಲ್ಲಿ ಏನು ಬರ್ತಾವೆ ಇಲ್ಲಿ ಕೆಳಗಡೆ ಏನು ಬರ್ತಾವೆ ಇಲ್ಲಿ ಒಂದು ಏನು ಬರ್ತಾವಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಅಷ್ಟೇ ಟೆಕ್ಸ್ಟ್ ಅಷ್ಟೇ ಬರ್ತದೆ. ಸೊ ಇದಕ್ಕೆ ಏನು ವ್ಯತ್ಯಾಸ ಅಂದರೆ ಇಲ್ಲಿ ಇದಕ್ಕೆ ಕಲರ್ಫುಲ್ ಅಂತ ಒಂದು ಬಾಕ್ಸ್ ಬರ್ತದೆ, ಮತ್ತು ಕಲರ್ ಟೆಕ್ಸ್ಟ್ ಅಲ್ಲಿ ನಾವು ಹಾಕ್ಬೋದು, ಅಂದರೆ ವೈಟ್ ಕಲರ್ದಲ್ಲಿ. ಸೊ ಇದರಲ್ಲಿ ಏನಾಗ್ತದೆ ಅಂದರೆ ಟೆಕ್ಸ್ಟ್ ಅಷ್ಟೇ ಇಲ್ಲಿ ಒಂದು ಸ್ಕ್ವೇರ್ದಲ್ಲಿ ಬಂದಿರ್ತದೆ. ಓಕೆ, ಒಂದು ಬ್ರಿಕೆಟ್ದಲ್ಲಿ ಬಂದಿರ್ತದೆ. ಸೊ ಇದು ಏನಪ್ಪ ಅಂದರೆ ಇಲ್ಲಿ ಪಿಕ್ಚರ್ ಅಸೆಂಟ್ ಬ್ಲಾಕ್ಸ್ ಅಂತ ಬರ್ತದೆ. ಸೊ ಈ ಪ್ರಕಾರವಾಗಿ ಪಿಕ್ಚರ ಕನ್ವರ್ಟ್ ಮಾಡ್ಕೋತದೆ. ಸೊ ಇದು ಪಿಕ್ಚರ್ ಸ್ಟ್ರಿಪ್ಸ್ ಅಂತ ಇದು ಈ ಪ್ರಕಾರವಾಗಿ ಕನ್ವರ್ಟ್ ಮಾಡ್ಕೋತದೆ. ಸೊ ಈ ಪ್ರಕಾರ ನಾವು ಪ್ರತಿಯೊಂದು ನಾವು ಏನು ಮಾಡ್ಕೋಬೋದು ಇಲ್ಲಿ ನೋಡ್ಕೋಬೋದು. ಓಕೆ, ನೋಡಿ ಪ್ರತಿಯೊಂದು ನೀವು ಮೌಸನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪಿಕ್ಚರ್ ಏನು ನಾವು ತೆಗೆದುಕೊಂಡಂಥ ಪಿಕ್ಚರು ಒಂದು ಶೇಪ್ದಲ್ಲಿ ಚೇಂಜ್ ಆಗ್ತವೆ, ಒಂದು ಸ್ಮಾರ್ಟ್ ಆರ್ಟ್ದಲ್ಲಿ ಕನ್ವರ್ಟ್ ಆಗ್ತವೆ. ಓಕೆ, ಸೊ ಇಲ್ಲಿ ನಮಗೆ ಬೇಕಾದಂಥದ್ದು ನಾವು ಏನು ಮಾಡ್ಕೋಬೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಮಗೆ ಯಾವ್ದು ಬೇಕಲ್ಲ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅವುಗಳ ಟೈಟಲನ್ನು ಬರಿಬೋದು. ಓಕೆ, ನೋಡಿರಿ
ಓಕೆ. ಈ ಪ್ರಕಾರ ನಾವು ನಮಗೆ ಬೇಕಾದಂಥ ಒಂದು ನಾವು ಏನು ತೊಗೋಬೋದು, ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಒಂದು ಸ್ಮಾರ್ಟ್ ಆರ್ಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟ್ ಒಂದು ಸೆಲೆಕ್ಟ್ ಮಾಡಿಕೊಂಡು ಸೊ ಈ ಕಡೆ ತಂದಿಡ್ತೀನಿ. ಓಕೆ, ಸೊ ಈಗ ಇಲ್ಲಿ ಟೈಟಲನ್ನು ಬರಿಬೋದು. ಓಕೆ, ಇಲ್ಲಿ ನಾನು ಫಾರೆಸ್ಟ್ ಅಂತೇಳಿ ಬರಿತೀನಿ. ಓಕೆ, ಫಾರೆಸ್ಟದಲ್ಲಿರ್ತಕ್ಕಂಥ ಅನಿಮಲ್ಸ್. ಓಕೆ, ಇಲ್ಲಿ ರ್ಯಾಬಿಟ್. ಓಕೆ, ಆಮೇಲೆ ಇಲ್ಲಿ ಅನಿಮಲ್ಸ್. ಓಕೆ, ಇಲ್ಲಿ ಬಟರ್ಫ್ಲೈ. ಆಮೇಲೆ ಇಲ್ಲಿ ಪ್ಯಾರೆಟ್. ಇಲ್ಲಿ ಕ್ಯಾಟ್, ಎಲಿಫೆಂಟ್, ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಅವುಗಳಿಗೆ ಹೆಸರನ್ನು ಕೂಡ ನಾವು ಯಾವ ಪಿಕ್ಚರ್ ತೊಗೊಂಡಿದ್ದೀವಲ್ಲ ಅವುಗಳಿಗೆ ನಾವು ನೇಮನ್ನು ಕೂಡ ಕೊಡಬಹುದು. ಸೊ ಈ ಪ್ರಕಾರ ನಾವು ನಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಏನು ಯೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಪಿಕ್ಚರ್ ಲೇಔಟನ್ನು ಯೂಸ್ ಮಾಡಿಕೊಂಡು ನಾವು ತೆಗೆದುಕೊಂಡಂಥ ಪಿಕ್ಚರ್ಗಳಿಗೆ ಸ್ಮಾರ್ಟ್ ಆರ್ಟನ್ನು ಅಪ್ಲೈ ಮಾಡಿ ಅವುಗಳಿಗೆ ನೇಮನ್ನು ಕೂಡ ಈ ರೀತಿ ಕೊಡ್ಬೋದು. ಸೊ ಇದು ಇವತ್ತಿನ ಒಂದು ಕ್ಲಾಸು. ಈ ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ತಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಪ್ರತಿದಿನ ಬರ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡಿಕೊಡ್ರಿ ಎಂದು ಹೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.